ಏನಪ್ಪಾ ಅಂದ್ರೆ ಫ್ಯಾಕ್ಟ್ ಅಂಡ್ ಫಿಕ್ಷನ್ ಅಂತ. ಸೊ ಈ ಕ್ವೆಶನ್ಸ್ ಗಳೆಲ್ಲ ನಿಮ್ಗೆ ಡಾಗ್ಸ್ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ, ಅದ್ರಲ್ಲಿ ಯಾವ್ದು ಫ್ಯಾಕ್ಟ್ ಯಾವ್ದು ಫಿಕ್ಷನ್ ಅಂತ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕಷ್ಟೇ. ಓಕೆ, ಡಾಗ್ಸ್ ಬರೀ ಬ್ಲ್ಯಾಕ್ ಅಂಡ್ ವೈಟ್ ಮಾತ್ರ ರೆಕಗ್ನೈಸ್ ಮಾಡುತ್ತೆ. ಫಿಕ್ಷನ್. ಬ್ಲೂ ರೆಕಗ್ನೈಸ್ ಮಾಡುತ್ತೆ ಅಂಡ್ ಆರೆಂಜ್. ದೇ ಹ್ಯಾವ್ ಅಂದ್ರೆ ದೇ ಹ್ಯಾವ್ ಇದು ಕಲರ್ ಬ್ಲೈಂಡ್ನೆಸ್ ಇದೆ, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂಡ್ ವೈಟ್, ಇಟ್ಸ್ ಲಿಮಿಟೆಡ್. ನಾವು 7 ಕಲರ್ ರೆಕಗ್ನೈಸ್ ಮಾಡ್ತೀವಿ, ಅವ್ರು ಇನ್ನೂ ಕಮ್ಮಿ ಮಾಡ್ತಾರೆ. ಎಸ್, ಕರೆಕ್ಟ್ 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 ಕರೆಕ್ಟ್. ಓಕೆ, ಸೊ ನಾಯಿಗಳಿಗೆ ಬೆವರು ಟಂಗಲ್ ಗೊತ್ತಾಗುತ್ತೆ. ಬೆವ್ರಾ? ಹಾ, ಸ್ವೆಟ್ 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 ಟಂಗಲ್ ಗೊತ್ತಾಗುತ್ತೆ. ಫ್ಯಾಕ್ಟ್ ಫ್ಯಾಕ್ಟ್. ಅಂಡ್ ಪಾಸ್ ಅಲ್ಲಿ ಗೊತ್ತಾಗುತ್ತೆ. ಹಾ, ಕಾಪಿ ಮಾಡಿದೆ ಆನ್ಸರ್. ಸಾರಿ, ಲೀಕ್ ಮಾಡ್ಕೊಡ್ತಾ ಇದಾರೆ ಆನ್ಸರ್ ನಮ್ದು ಟ್ರೈನರ್. ಓಕೆ, ಸೊ ನೆಕ್ಸ್ಟ್, ಎವ್ರಿ ಡಾಗ್ ಹ್ಯಾಸ್ ಅ ಯೂನಿಕ್ ನೋಸ್ ಪ್ರಿಂಟ್ ಲೈಕ್ ಹೌ ವಿ ಹ್ಯಾವ್ ಫಿಂಗರ್ fingerprint. Yeah, I've heard that also. Yes, fact. Correct. Okay. That's nice. So dogs can detect human emotion through scent. ಫ್ಯಾಕ್ಟ್. ಸೆಂಟ್ ಅಲ್ಲ, ಫೀಲಿಂಗ್. ಓಕೆ, ಸೆಂಟ್ Through scent. I don't know. ಸ್ವೆಟ್ ಇಲ್ಲ. Correct. Fact ಅಥವಾ fiction? ಫ್ಯಾಕ್ಟ್. Fact. Right answer. Okay, So ನಾನು human scent ಕಲಿತಾ ಇಂದ ಇದ್ದೀನಿ. ಐಡೆಂಟಿಫೈ ಮಾಡುತ್ತೆ. Yes, correct action. ಸೊ ನಾಯಿಗಳು ಹಸಿರನ್ನ ತಿನ್ನುತ್ತೆ ಯಾವಾಗ ಅಂದ್ರೆ ಅವಕ್ಕೆ ಹುಷಾರಿರೋ ಟೈಮಲ್ಲಿ. ಇಂಡೈಜೆಷನ್ ಟೈಮಲ್ಲಿ ಯೂಶಲಿ ತಿನ್ನೋದು. ಹೌದು, ಫ್ಯಾಕ್ಟ್. ಓಕೆ, ಸೊ ಯು ಕಾಂಟ್ ಟೀಚ್ ಆನ್ ಓಲ್ಡ್ ಡಾಗ್ ಆಕ್ಚುಲಿ ನ್ಯೂ ಟ್ರಿಕ್ಸ್. ಹಳೆಯ ನಾಯಿಗಳಿಗೆ ನೀವು ಹೊಸ ಟ್ರಿಕ್ಸ್ ಅನ್ನ ಟೀಚ್ ಮಾಡಕ್ ಟೀಚ್ ಆಗಲ್ಲ. ಮಾಡ್ಬೋದು, ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಅಂತ ಟ್ರೈನರ್ಸ್ ಹೇಳ್ತಾರೆ. ಫ್ಯಾಕ್ಟ್ ಅಲ್ವಾ? ಮಾಡ್ಬೋದು, ಆದ್ರೆ ಕಷ್ಟ ಆಗತ್ತೆ. ಓಕೆ, ಸೊ ಅ ವಾರ್ಮ್ ಡ್ರೈ ನೋಸ್ ಮೀನ್ಸ್ ಅ ಡಾಗ್ ಇಸ್ ಸಿಕ್. ಫ್ಯಾಕ್ಟ್. ಅಲ್ಲಿ ತಲೆ ನೋಡಿ ಹಿಂಗ್ ಮಾಡ್ತಿದ್ದೆ. ಓಕೆ, ಸೊ ನ್ಯಾಚುರಲ್ ಕೆಲಾಮಿಟೀಸ್ ಏನಾರ ಬರ್ತಾ ಇದೆ ಅಂತ ಅಂದ್ರೆ ನಾಯಿಗಳಿಗೆ ಬೇಗ ಗೊತ್ತಾಗುತ್ತೆ. ಐ ಡೋಂಟ್ ನೋ, ಗೊತ್ತಿಲ್ಲ. ಎಸ್, ಇಟ್ಸ್ ಅ ಫ್ಯಾಕ್ಟ್. ವಿಡಿಯೋಸ್ ಅಲ್ಲಿ ಸಿಸಿಟಿವಿಲಿ ನಾಯಿ ಫಸ್ಟ್ ಗಾಬರಿಯಾಗಿ ಓಡೋಗಿದೆ, ಆಮೇಲೆ ಅರ್ಪಬೇಕಾಗಿರೋದು ಆ ತರದ ಎಷ್ಟೊಂದು ಇನ್ಸಿಡೆಂಟ್ಸ್. Yes, fact. Very good. Nice answer. Okay, so dogs' mouths are cleaner than humans' mouth. ಐ ಡೋಂಟ್ ನೋ. ನಮ್ಮ ನಾಯಿ ಎಲ್ಲ ತಿನ್ನುತ್ತೆ. No, it's not fact. ಇಟ್ಸ್ ನಾಟ್ ಅ ಫ್ಯಾಕ್ಟ್. Okay, yes. ನಾಯಿಗಳು ತುಂಬಾ ಮಿಸ್ಬಿಹೇವ್ ಮಾಡಿದಾಗ ಅವಾಗ ಗಿಲ್ಟ್ ಫೀಲ್ ಆಗುತ್ತೆ. ಟ್ರೂ, ಫ್ಯಾಕ್ಟ್. ಅಮ್ಮ ಹಿಂಗ್ ನೋಡ್ತು, ಸೈಡ್ ಆಗಿ ನೋಡ್ತು, ಒಂದು ಕಾರ್ನರ್ಗೆ ಹೋಗಿ. ನಿಮ್ಗೇನು ಅನ್ಸುತ್ತೆ? ಇರಬಹುದು, ಫೀಲ್ ಆಗುತ್ತೆ. ಓಕೆ, ಸೊ ಡಾಗ್ಸ್ ನೋ ವೆನ್ ದೇ ಆರ್ ಬೀಯಿಂಗ್ ಸ್ಕೋಲ್ಡೆಡ್ ಫಾರ್ ಸಮಥಿಂಗ್ ದೇ ಡಿಡ್ ಅರ್ಲಿಯರ್. ಗೊತ್ತಾಗುತ್ತೆ ನೀವು ಬೈಯೋದು, ನಾವು ಮಾಡಿದ ತಪ್ಪಿಗೆ ಬೈತಾ ಇದಾರೆ ಅಂತ. ಫ್ಯಾಕ್ಟ್ ಫ್ಯಾಕ್ಟ್. ತುಂಬಾ ಹಳೆ ತಪ್ಪಂದ್ರೆ ಗೊತ್ತಾಗಲ್ಲ, ಇಮಿಡಿಯೇಟ್ ಅಂದ್ರೆ ಗೊತ್ತಾಗಲ್ಲ, ಅಥವಾ ಅವ್ರು ಮಾಡಿ ಕಚ್ಚಿರೋದು ಏನಾದ್ರು ಕೈಯಲ್ಲಿ ಹಿಡ್ಕೊಂಡ್ರೆ ಅಂತ ಮೂಲೆಗೆ ಹೋಗಿ ಅದ ಗಿಲ್ಟ್ ಹೇಳ್ತಾ ಮೆಮೊರಿ ಅಷ್ಟು ಫಾಸ್ಟ್ ಹೋಗಲ್ಲ. ಓಕೆ, ಸೊ ನಾಯಿಗಳು ಹ್ಯೂಮನ್ ಎಮೋಷನ್ಸ್ ಅನ್ನ ಸ್ಮೆಲ್ ಇಂದ ಐಡೆಂಟಿಫೈ ಮಾಡುತ್ತೆ. ಎಮೋಷನ್ಸ್ ಅನ್ನ ಲಾಸ್ಟ್ ಟೈಮ್ ಏನು ಕೇಳಿರೋದು? ಹ್ಯೂಮನ್ ಸೆಂಟ್ ನ ಲಾಸ್ಟ್ ಟೈಮ್ ಕೇಳಿದ್ವಿ. ಎಮೋಷನ್ಸ್ ಇಲ್ಲ ಅನ್ಸುತ್ತೆ ನಿಮಗೆ. ಅಥವಾ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಐಡೆಂಟಿಫೈ ಮಾಡ್ತಾರೆ. ಸ್ಮೆಲ್ ಫಿಕ್ಷನ್. ಕರೆಕ್ಟ್. ಓಕೆ, ನಿಮ್ಮ ಅಫೆಕ್ಷನ್ ಅನ್ನ ತೋರ್ಸಕ್ಕೆ ನೀವು ಹಗ್ ಮಾಡಬೇಕು ಯಾವಾಗ್ಲೂ. ಇಲ್ಲ, ಪ್ಯಾಕ್ ಮಾಡಿದ್ರು ಆಗುತ್ತೆ. ಕರೆಕ್ಟ್, ಫಿಕ್ಷನ್, ನಾಟ್ ಫ್ಯಾಕ್ಟ್. ಓಕೆ, ಲವ್ಲಿ, ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಾನು ಮತ್ತೆ ಗುಂಡಾ 2 ಈ ಒಂದು ಮೂವಿಯನ್ನ ನಿಮ್ಮದೇ ಸ್ಟೈಲಲ್ಲಿ ಜನರಿಗೆ ಇನ್ವೈಟ್ ಮಾಡಿದ್ರೆ ಹೇಗೆ ಇನ್ವೈಟ್ ಮಾಡ್ತೀರಾ ಅಂತ. ಸೆಪ್ಟೆಂಬರ್ 5ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಮೂಡ್ ಬಂದಿದೆ ಅಂತ ನಾವು ಅನ್ಕೋತಾ ಇದ್ದೀವಿ. ನಾನು ಪ್ರತಿಯೊಂದು ಫ್ರೇಮ್ ಶೂಟ್ ಮಾಡಿ ಆದಮೇಲೆ ಹೋಗಿ ನೋಡಿದಾಗ ಆ ಇಮೋಷನ್ ನನಗೆ ಕನೆಕ್ಟ್ ಆಗ್ತಾಯಿತ್ತು. ಆ ಇಮೋಷನ್ ನಿಮಗೂ ಕನೆಕ್ಟ್ ಆಗಬೇಕು ಅಂತ ನನ್ನ ಆಸೆ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಪಾರ್ಟ್ 1 ತುಂಬಾ ಜನ ಹೇಳಿದ್ದೀರಾ ನಾವು ಥಿಯೇಟರ್ಗೆ ನೋಡೋಕ್ಕಾಗಿಲ್ಲ ಇಂಥ ಒಳ್ಳೆ ಸಿನಿಮಾ ಅಂತ. ಮತ್ತೆ ಆ ರಿಗ್ರೆಟ್ ನಿಮ್ಗೆ ಆಗಬಾರ್ದು ಅಂದರೆ ದಯವಿಟ್ಟು ಸೆಪ್ಟೆಂಬರ್ 5 ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಿಮ್ಮ ಮಕ್ಕಳು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಯಾರಿಗೂ ಏನು ಮುಜುಗರ ಆಗಲ್ಲ. ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ OTT ಬರಲಿ ಅಂತ ಕಾಯಬೇಡಿ. ನೀವು ಬಂದು ಸಿನಿಮಾ ನೋಡೋದ್ರಿಂದ ನಿಮ್ಮ ಪ್ರಕಾರ ಒಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋದು, ಬಟ್ ಇಡೀ ಕನ್ನಡ ಇಂಡಸ್ಟ್ರಿಗೆ ನೀವು ಕೊಡ್ತಾ ಇರೋ ಒಂದು ಬ್ಲೆಸ್ಸಿಂಗ್ ಆ್ಯಂಡ್ ಒಂದು ಕಾಂಟ್ರಿಬ್ಯೂಷನ್. ಸೊ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೀವೇ ಹೇಳ್ತೀರಾ. ಚೆನ್ನಾಗಿಲ್ಲ ಅಂದರೆ ಅಲ್ಲೇ ಮೈಕ್ ಇರುತ್ತೆ, ಬೈದ್ಬಿಟ್ಟು. ಐ ಥಿಂಕ್ ತುಂಬಾ ಅದ್ಭುತವಾಗಿರುವಂತ ಇನ್ವಿಟೇಷನ್ ಅಂತ ಹೇಳ್ಬೋದು ರಾಕೇಶ್ ಅವರು ಹೇಳಿದ್ದು. ಇಟ್ಸ್ ಲವ್ಲಿ ಆಕ್ಚುಲಿ. ನಮ್ಮ ಡೈರೆಕ್ಟರ್ ಅವರೆಲ್ಲರ ಎಮೋಷನ್ ಸೇರಿಸಿ ಪ್ರೆಸೆಂಟ್ ಮಾಡಿ. ಎಸ್, ಓಕೆ. ಸೊ ಇದೇ ಸೆಪ್ಟೆಂಬರ್ 5 ನಾನು ಮತ್ತು ಗುಂಡಾ 2 ಈ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲರೂ ಹೋಗಿ ಥಿಯೇಟರ್ಗಳಲ್ಲಿ ಸಿನಿಮಾವನ್ನ ನೋಡೋಣ, ಕನ್ನಡ ಚಿತ್ರವನ್ನ ಸಂಭ್ರಮಿಸೋಣ ಅಂತ ಹೇಳ್ತಾ. ಸೊ ದಿಸ್ ಇಸ್ ಮೀ ಆಂಕರ್ ಸೌಜನ್ಯ ಅಶೋಕ್ ಸೈನಿಂಗ್ ಆಫ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ನಮ್ಮ ಒಂದು ಚಾನೆಲ್ ಅಲ್ಲಿ ಬಂದಿದ್ದಕ್ಕೆ. ಅಂಡ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಮಿಸ್ಟರ್ ಡಿ ಪಿಕ್ಚರ್. ಥ್ಯಾಂಕ್ ಯು.